Hello MCU fans. ಫೈನಲಿ ಅವೆಂಜರ್ಸ್ ಡೂಮ್ಸ್ಡೇನ ಬ್ರ್ಯಾಂಡ್ ನ್ಯೂ D23 ಸ್ಪೆಷಲ್ ಲುಕ್ ಟ್ರೇಲರ್ ಬಂದಿದೆ. ಈ ಟ್ರೇಲರ್ನಲ್ಲಿ ರಾಬರ್ಟ್ ಜೂನಿಯರ್ ಅವರ ಡಾಕ್ಟರ್ ಡೂಮ್ನ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ರಿವೀಲ್ಸ್ಗಳು ಸಿಕ್ಕಿವೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ನಮಗ್ ಸಿಕ್ಕಿರೋ ಹಿಂಟ್ಸ್ ಆದ್ರೂ ಏನು, ಇವೆಲ್ಲವೂ ಕ್ವಿಕ್ ಆಗಿ ರಿವ್ಯೂ ಮಾಡೋಣ ಬನ್ನಿ. ಮೊದಲಿಗೆ ಟ್ರೇಲರ್ ಸ್ಟಾರ್ಟ್ ಆಗೋದೇ ಡೂಮ್ ಒಂದು ಮ್ಯಾಸಿವ್ ಥ್ರೋನ್ ಮೇಲೆ ಕುಳಿತಿರುವಂತ ಶಾಟ್ನಿಂದ. ಹಿಂದೆ ಗ್ರೀನ್ ಸ್ಟೇನರ್ ಗ್ಲಾಸ್ ವಿಂಡೋಸ್ ಮತ್ತು ಕೆಳಗೆ ಮಿಸ್ಟಿಕಲ್ ಗ್ರೀನ್ ಎನರ್ಜಿ ಹಾಗೂ ಏನ್ಷಿಯಂಟ್ ರೂನ್ಸ್ಗಳು ಕಾಣಿಸುತ್ತವೆ. ಇದರಿಂದ MCU ಅಲ್ಲಿ ಡಾಕ್ಟರ್ ಡೂಮ್ ಕೇವಲ ಟೆಕ್ನಾಲಜಿ ಜೀನಿಯಸ್ ಅಲ್ಲ, ಈಸ್ ಆಲ್ಸೋ ಅ ಪವರ್ಫುಲ್ ಮಾಸ್ಟರ್ ಆಫ್ ಮ್ಯಾಜಿಕ್. ಇನ್ನೊಂದು ಮೇಜರ್ ರಿವೀಲ್ ಏನಂದ್ರೆ ಡೂಮ್ ನ ಎಮೋಷನಲ್ ಬ್ಯಾಕ್ ಸ್ಟೋರಿ. ಸ್ಯೂಸ್ಟೋಮ್ ಹೇಳೋ ಪ್ರಕಾರ ವಿಕ್ಟರ್ ವೋನ್ ಡೂಮ್ ಹಿಂದೆ ತುಂಬಾ ಕೈಂಡ್ ಅಂಡ್ ಕೇರಿಂಗ್ ಪರ್ಸನ್ ಆಗಿದ್ರು, ಆದ್ರೆ ಅವನು ಪ್ರೀತಿಸಿದ ಎಲ್ಲವನ್ನು ಕಳ್ಕೊಂಡ ನಂತರ ಕಂಪ್ಲೀಟ್ಲಿ ಬ್ರೋಕನ್ ಆಗ್ತಾನೆ. ಸೊ ಟ್ರೇಲರ್ ನಲ್ಲಿ ಒಂದು ಹುಡುಗಿ ಮತ್ತು ಒಂದು ಮಗು ಇರುವಂತ ದೊಡ್ಡ ಫ್ರೇಮ್ ನ ನೋಡ್ತೀವಿ. ಅದ್ರ ಎದುರುಗಡೆ ವಿಕ್ಟರ್ ನಿಂತಿದ್ದಾರೆ. ಅದು ಹೇಳೋ ಪ್ರಕಾರ ಅವರ ಫ್ಯಾಮಿಲಿಗೆ ಟ್ರಾಜಿಡಿಗೆ ಹಿಂಟ್ ಕೊಡ್ತಾ ಇದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ರೀಡ್ ರಿಚರ್ಡ್ಸ್ ಮತ್ತು ಡಾಕ್ಟರ್ ಡೂಮ್ ಇವರಿಬ್ಬರ ನಡುವೆ ಕಾನ್ವರ್ಸೇಷನ್. ರೀಡ್ ಅವನನ್ನ ವಿಕ್ಟರ್ ಅಂತ ಕರೆಯೋದು. ಅವರಿಬ್ಬರ ರಿಲೇಶನ್ಶಿಪ್ ಎಷ್ಟು ಪರ್ಸನಲ್ ಅನ್ನೋದನ್ನ ತೋರಿಸುತ್ತೆ. ಸೊ ಹಾಗಾಗಿ ಫ್ಯಾಂಟಾಸ್ಟಿಕ್ ಫೋರ್ ಕನೆಕ್ಷನ್ ಈ ಮೂವಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮಲ್ಟಿವರ್ಸ್ ಆಂಗಲ್ ಕೂಡ ಕ್ರೇಜಿ ಆಗಿದೆ. ಅಂಡ್ ಡೂಮ್ ಹೇಳೋದು ಯು ಆಲ್ ಲೀವ್ಡ್ ಸ್ಟೋಲನ್ ಲೀವ್ಸ್, ನವ್ ಯು ಮಸ್ಟ್ ಗಿವ್ ದೆಮ್ ಬ್ಯಾಕ್ ಅನ್ನೋ ಡೈಲಾಗ್ ಅವೆಂಜರ್ಸ್ ಮತ್ತು ಇತರ ಹೀರೋಸ್ಗಳನ್ನ ತಾವು ಉಳಿದಿರೋ ಮೂಲಕ ಮಲ್ಟಿವರ್ಸ್ಗೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋ ತರ ಹೊಸ ಥಿಯರಿ ಕಾರಣ ಆಗಿದೆ. ಟ್ರೇಲರ್ನಲ್ಲಿ ಡೆಸ್ಟ್ರಾಯ್ಡ್ ರಿಯಾಲಿಟಿ ಕೂಡ ಕಾಣಿಸುತ್ತೆ. ಇದರಿಂದ ಇನ್ಕರ್ಷನ್ ಮತ್ತು ಮಲ್ಟಿವರ್ಸ್ ಕೊಲ್ಯಾಪ್ಸ್ ಕೂಡ ಸ್ಟೋರಿಯ ಮೇಜರ್ ಪಾರ್ಟ್ ಆಗಿರಬಹುದು. ಇನ್ನು ಫ್ಯಾನ್ಸ್ಗೆ ಬಿಗ್ಗೆಸ್ಟ್ ಟ್ರೀಟ್ ಅಂದ್ರೆ ಅವೆಂಜರ್ಸ್, ನ್ಯೂ ಅವೆಂಜರ್ಸ್, ಫ್ಯಾಂಟಾಸ್ಟಿಕ್ ಫೋರ್ಸ್, ವಕಾಂಡನ್ಸ್ ಮತ್ತು ಎಕ್ಸ್-ಮ್ಯಾನ್, ಸೈಕ್ಲೋಪ್ಸ್, ಮ್ಯಾಗ್ನೆಟೋ, ಗ್ಯಾಂಬಿಟ್, ಶಾಂಗ್-ಚಿ, ಆ್ಯಂಡ್ ಮ್ಯಾನ್ ಇವರೆಲ್ಲೂ ಸೇರಿದಂತೆ ಕ್ಯಾರೆಕ್ಟರ್ಸ್ಗೆ ನ್ಯೂ ಗ್ಲಿಮ್ಸ್ಗಳಂತೂ ಸಿಕ್ಕಿದೆ. ಡಾಕ್ಟರ್ ಡೂಮ್ ಗ್ಲಾಸ್ ಹೊಡ್ಕೊಂಡು ಸ್ಟೈಲಿಶ್ ಆಗಿ ಬಂದು ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗೋ ಮೂಮೆಂಟ್ ಅಲ್ಲಿ ಅವ್ರನ್ನ ಯಾರಾದ್ರೂ ತಳ್ಳಿದ್ರ, ಇಲ್ಲ ಅಂದ್ರೆ ಅಲ್ಲಿ ಏನಾದ್ರು ಫೈಟ್ ನಡೆದಿದ್ಯಾ, ಅದನ್ನ ಮೂವಿ ನೋಡೇ ತಿಳ್ಕೊಳ್ಳೋಣ. ಆದ್ರೆ ನನ್ ಡೌಟ್ ಅಲ್ಲಿ ಬೇರೆ ಇದ್ದಿದ್ದು ಸೂಟ್, ಯಾಕಂದ್ರೆ ಲ್ಯಾಂಡ್ ಆಗ್ಬೇಕಾದ್ರೆ ಒಂದು ಸೂಟ್ ಇತ್ತು, ಕಟ್ ಮಾಡಿದ್ರೆ ಇನ್ನೊಂದು ಸೂಟ್ ಇದೆ. ಡಾಕ್ಟರ್ ಡೂಮ್ ಇಬ್ರಿದಾರ ಅಥವಾ ಸೂಟ್ ತಕ್ಕ ಹಾಗೆ ಹಿಂಟ್ ಏನಾದ್ರು ಕೊಡ್ತಾ ಇದಾರ, ಕಾದ್ ನೋಡೋಣ. ಆದ್ರೆ ಟ್ರೇಲರ್ ನ ಮೋಸ್ಟ್ ಬ್ಯಾಡ್ ಆಸ್ ಮೂಮೆಂಟ್ ಅಂದ್ರೆ ಡೂಮ್ ವರ್ಸಸ್ ಥಾರ್ ಸ್ಟೋಮ್ ಬ್ರೇಕರ್ ಇಂದ ಅಟ್ಯಾಕ್ ಮಾಡಿದ್ರು ಡೂಮ್ ಅದನ್ನ ಈಸಿಲಿ ಹ್ಯಾಂಡಲ್ ಮಾಡ್ತಾರೆ. ನಂತರ ಡೂಮ್ ಹೇಳೋ ಡೈಲಾಗ್ ಹೆಲ್ ಆನ್ಸರ್ಸ್ ಟು ಮೀ ಫಾರ್ ಐ ಆಮ್ ಡೂಮ್. ಅಂಡ್ ದೆನ್ ಡೂಮ್ ತನ್ನ ಮ್ಯಾಜಿಕ್ ಬಳಸಿ ಸ್ಯಾಂಟನಲ್ಸ್ ನೇ ರೈಸ್ ಮಾಡ್ತಾರೆ. ಇಲ್ಲಿ ಸ್ಯಾಂಟನಲ್ಸ್ ಏನಂದ್ರೆ ಎಕ್ಸ್-ಮ್ಯಾನ್ ಯೂನಿವರ್ಸ್ ನ ಐಕಾನಿಕ್ ಮ್ಯೂಟೆಂಟ್ ಹಂಟಿಂಗ್ ಮಿಷನ್ಸ್. ಅಣ್ಣ ಸೇಮ್ ಹಳೆ ಟ್ರೇಲರ್ ಅಲ್ಲಿ ಯಾವ ತರ ಎಡೆ ಬೇಳಲ್ಲಿ ತಡೆದಿದ್ರೋ ಅದೇ ತರ ಇಲ್ಲೂ ತಡೆದು ಈ ಸಲ ಎತ್ತಿ ಬಿಸಾಕ್ಬಿಡ್ತಾರೆ ಥಾರ್ನು ಕೂಡ. ಅಂಡ್ ಓವರ್ ಆಲ್ ಆಗಿ ನಂಗನ್ಸಿದ್ ಹೇಳೋದಾದ್ರೆ ಈ ಟ್ರೇಲರ್ ಸ್ಟೋರಿಗಿಂತ ಡಾಕ್ಟರ್ ಡೂಮ್ ನ ಪವರ್, ಟ್ರಾಜಿಡಿ ಮತ್ತು ಮೋಟಿವೇಶನ್ ಮೇಲೆ ಹೆಚ್ಚು ಫೋಕಸ್ ಮಾಡಿದೆ. ರಾಬರ್ಟ್ ಜೂನಿಯರ್ ಅವರು ಡಾಕ್ಟರ್ ಡೂಮ್ ಆಗಿ ಡೆಫಿನೆಟ್ಲಿ MCU ಅಲ್ಲಿ ಒಂದು ಕಂಪ್ಲೀಟ್ ನ್ಯೂ ಫೇಸ್ಗೆ ಸ್ಟಾರ್ಟ್ ಕೊಡ್ತಿದ್ದಾರೆ. ಇನ್ನು ಅವೆಂಜರ್ಸ್ ಡೂಮ್ಸ್ಡೇ ಡಿಸೆಂಬರ್ 18 ಅಂದ್ರೆ ಡಿಸೆಂಬರ್ 18ರಂದು ಥಿಯೇಟರ್ಗೆ ಬರ್ತಿದೆ. ಹೊರದೇಶಗಳಲ್ಲಿ ಆಗ್ಲೇ ಟಿಕೆಟ್ ಬುಕಿಂಗ್ ಸ್ಟಾರ್ಟ್ ಆಗಿದೆ. ನಿಮಗೆ ಈ ಟ್ರೇಲರ್ನಲ್ಲಿ ಯಾವ ಮೂಮೆಂಟ್ ಇಷ್ಟ ಆಯಿತು, ಯಾವ ಮೂಮೆಂಟ್ ನಿಮಗೆ ಹೆಚ್ಚು ಹೈಪ್ ಕೊಡ್ತು? ಡೂಮ್ ವರ್ಸಸ್ ಥಾರ್, ಎಕ್ಸ್-ಮ್ಯಾನ್ ರಿಟರ್ನ್ ಅಥವಾ ಡೂಮ್ಸ್ನ ಬ್ಯಾಕ್ ಸ್ಟೋರಿ, ನಿಮ್ಮ ಥಿಯರಿ ಪ್ರಕಾರ ಏನಿರ್ಬೋದು ಅಂತ ಕಮೆಂಟ್ಸ್ ಅಂತ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.